ನನ್ನ ಅಭಿಲಾಷೆ ಆಗಿತ್ತು. ಅದರಂತೆ ಇಲ್ಲಿ ಮಂಡ್ಯದಲ್ಲಿ ಹಮ್ಮಿಕೊಂಡಂಥ ಸಂದರ್ಭದಲ್ಲಿ ಸುದೈವವಶಾತ್ ನಮ್ಮ ಸಾಹಿತ್ಯ ಸಮ್ಮೇಳನಕ್ಕೋಸ್ಕರ ತರಬೇತಿ ಪಡೆದಂಥ ಸುಮಾರು 87 ಜನ ಗಾಯಕಿಯರು ಬಹಳ ಅದ್ಭುತವಾಗಿ ನಾಡಗೀತೆ ಮತ್ತು ರೈತಗೀತೆಯನ್ನು ಹಾಡೋದ್ರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದು ಮತ್ತು ನನಗೆ ಇಲ್ಲಿ ಅದನ್ನು ತರಬೇತಿ ನೀಡೋದಕ್ಕೆ ಸಹಕಾರ ನೀಡಿ ಇಲ್ಲಿಗೂ ಕೂಡ ಕರ್ಕೊಂಡ್ಬಂದಂಥ ಡೇವಿಡ್ ಮತ್ತು ಶ್ರೀಧರ್ ಅವರು, ಸ್ವಾಮಿ ಅವರು, ವಿದ್ಯಾಶಂಕರ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ನಂದೀಶ್ ಅವರು ಇದಕ್ಕೆ ಒತ್ತಾಸೆಯಾಗಿ ನಿಂತು ಈ KS ನರಸಿಂಹಸ್ವಾಮಿ ಟ್ರಸ್ಟ್ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಆಗೋದಕ್ಕೆ ಕಾರಣಕರ್ತರಾದರು. ಮಂಡ್ಯ ಜಿಲ್ಲೆಯ ಜನತೆ ಇಷ್ಟು ಒಂದು ಪ್ರೋತ್ಸಾಹ ನೀಡಿದ್ದಕ್ಕೆ ನಿಜವಾಗ್ಲೂ ನನಗೆ ಹೆಮ್ಮೆ ಅನಿಸುತ್ತೆ. ನನಗೆ KS ನರಸಿಂಹಸ್ವಾಮಿ ಟ್ರಸ್ಟ್ ಕಾರ್ಯಕ್ರಮ ಮಂಡ್ಯದಿಂದ ಶುರು ಮಾಡಬೇಕು ಅನಿಸಿತ್ತು. ಮಂಡ್ಯದಿಂದಲೇ ಶುರು ಮಾಡಿದ್ದೀನಿ. ಅದು ಅಭೂತಪೂರ್ವ ಯಶಸ್ಸು ಗಳಿಸಿದೆ. ಮಂಡ್ಯ ಜಿಲ್ಲೆಯ ಎಲ್ಲ ಕಲಾವಿದರಿಗೆ ನಾನು ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ಎಷ್ಟು ಜನ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಡಿ? 87 ಜನ ಸಾಹಿತ್ಯ ಸಮ್ಮೇಳನಕ್ಕೆ ಅಂತ ಹಾಡಿದವರು, ಜೊತೆಗೆ 12 ಜನ ಕಲಾವಿದರು, ಬೇರೆ ಕಲಾವಿದರು ಹಾಡಿದ್ರು. 3 ಜನ ವಾದ್ಯ ಕಲಾವಿದರು ಕೂಡ ಇದ್ರ ಜೊತೆ ಸಹಕಾರ ನೀಡಿದ್ದಾರೆ. ಮಂಡ್ಯಕ್ಕೆ ನಿಮ್ಮ ಕೊಡುಗೆ ತುಂಬ ಇದೆ. ಇನ್ನೂ ಕಲಾವಿದರು ಮಂಡ್ಯದಲ್ಲಿ ತುಂಬ ಇದ್ದಾರೆ. ಸೊ ನಿಮ್ಮ ಒಂದು ನೇತೃತ್ವದಲ್ಲಿ ಮುಂದಿನ ಒಂದು ಹಾದಿಯಲ್ಲಿ ನಡ್ಕೊಂಡು ಹೋಗುವಂಥ ಕಲಾವಿದರನ್ನ ಇನ್ನೂ ಬೆಳೆಸಿರುತ್ತೆ. ಆಗಲಿ, ತರಬೇತಿ ಶಿಬಿರಗಳು ಮತ್ತು ಕಮ್ಮಟವನ್ನು ಮಾಡೋದ್ರ ಮುಖಾಂತರ ಅವ್ರಿಗೂ ಕೂಡ ವೇದಿಕೆಯನ್ನು ಕಲ್ಪಿಸುವಂಥ ಕೆಲಸವನ್ನು KS ಟ್ರಸ್ಟ್ ಮಾಡುತ್ತೆ. ನಮಸ್ಕಾರ. ನಿಮ್ಮ ಹೆಸರು? ಕಿಕ್ಕೇರಿ ಕೃಷ್ಣಮೂರ್ತಿ. ಮಂಡ್ಯ ನಗರದ ಬಾಲಭವನದಲ್ಲಿ ನಡೆದ KS ನರಸಿಂಹಸ್ವಾಮಿ ಅವರ ಗೀತ ಗಾಯನೋತ್ಸವದಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ನಂದೀಶ್ ಮತ್ತು ಕಿಕ್ಕೇರಿ ಕೃಷ್ಣಮೂರ್ತಿ, ಡೇವಿಡ್ ಹಾಗೂ ನಗರಸಭಾ ಸದಸ್ಯರಾದ ಶ್ರೀಧರ್ ಅವರ ನೇತೃತ್ವದಲ್ಲಿ ನಡೆದ 87ನೇ ಅಖಿಲ ಕರ್ನಾಟಕ ಸಾಹಿತ್ಯ ಸಮ್ಮೇಳನ ರಾಜ್ಯೋತ್ಸವ ಹಲವು ಕಾರ್ಯಕ್ರಮಗಳು ಜರುಗಿತು. ಇದೇ ಸಂದರ್ಭದಲ್ಲಿ ಶಾಲಾ ಮಕ್ಕಳು ಕೂಡ ಭಾಗವಹಿಸಿ ಈ ಸಮ್ಮೇಳನದಲ್ಲಿ ಎಲ್ಲರೂ ಭಾಗಿಯಾಗಿ ನಮ್ಮ ಮಂಡ್ಯದ ಮೆರುಗನ್ನು ಮೆಚ್ಚಿಸಬೇಕೆಂದು ಡಾಕ್ಟರ್ ನಂದೀಶ್ ಅವರು ಮಾತಾಡಿ ಸಂಗೀತ ಸುರಿಯನ್ನು ಹರಿಸ್ತಾ ಇರ್ತಕ್ಕಂಥ ಹಾಗೆ ಜಿಲ್ಲೆಯವರು ಆದಂಥ ಗೌರವಾನ್ವಿತ ಟ್ರಸ್ಟ್ನ ಅಧ್ಯಕ್ಷರು ಆದಂಥ ಡಾಕ್ಟರ್ ಕಿಕ್ಕೇರಿ ಕೃಷ್ಣಮೂರ್ತಿ ಅವರೇ, ಹಾಗೆ ಈ ಭಾಗದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಪ್ರತಿಭಾಂಜಲಿ ಡೇವಿಡ್ ಅವರೇ, ನಗರಸಭೆ ಸದಸ್ಯರು ಹಾಗೆ ಉತ್ತಮ ಗಾಯಕರಾಗಿರ್ತಕ್ಕಂಥ ಶ್ರೀಧರ್ ಅವರೇ, ಹಾಗೆ ಇಲ್ಲಿ ಬಹಳಷ್ಟು ಕಲಾವಿದರಿದ್ದೀರಿ. ಸಮ್ಮೇಳನದಲ್ಲಿ ನಾಡಗೀತೆಯಾಗಿ ರೈತಗೀತೆಯನ್ನು ಮುಳುಗಿಸಬೇಕು ಅಂತಕ್ಕಂಥ ಒಂದು ಆಶಯವನ್ನು ಇಟ್ಕೊಂಡು ಅದಕ್ಕೆ ಪೂರ್ವಭಾವಿಯಾಗಿ ನಮ್ಮ ಸಾಂಸ್ಕೃತಿಕ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಗುಳಿಗೌಡರು ಸರ್ ಅವರ ಒಂದು ಮಾರ್ಗದರ್ಶನದಂತೆ ಈ ದಿವಸ ಇಲ್ಲಿ ಒಂದು ನಾಡಗೀತೆಯನ್ನು ನೋಡ್ತಕ್ಕಂಥ ಮತ್ತು ಅದನ್ನು ಉತ್ತಮಪಡಿಸಲಿಕ್ಕೆ ಒಂದು ದಾರಿಯನ್ನು ಕಲ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ವಿ. ಎಲ್ಲರೂ ಕೂಡ ಉತ್ತಮವಾಗಿ ಹಾಡಿದ್ದೀರಿ. ಬಹುಶಃ ಅತ್ಯಂತ ಹೆಮ್ಮೆಯ ಕ್ಷಣವನ್ನು ಮಂಡ್ಯ ಜಿಲ್ಲಾ ಜನತೆ ಅನುಭವಿಸ್ತಕ್ಕಂಥ ಕ್ಷಣ ಇದು. ಸಾಹಿತ್ಯ ಸಮ್ಮೇಳನ ಮೂರನೇ ಬಾರಿಗೆ ನಮ್ಮೊಟ್ಟಿಗೆ ಸಾಕ್ತಾ ನಾವು ಅದರೊಟ್ಟಿಗೆ ಕಾರ್ಯಪ್ರವೃತ್ತರಾಗಿದ್ದೀವಿ. ಆ ದಿಸೆಯಲ್ಲಿ ಈ ಭಾಗದ ಕಲೆ, ಸಾಹಿತ್ಯ, ಸಂಸ್ಕೃತಿಯೂ ಸೇರಿದಂತೆ ನಾಡಿನ, ಗಡಿನಾಡಿನ, ಈ ದೇಶದ ಹೊರಗಿನ ಎಲ್ಲ ಕನ್ನಡ ಅಭಿಮಾನಿಗಳನ್ನು ಒಟ್ಟಿಗೆ ಸೇರಿಸಿ ಹಬ್ಬವಾಗಿ ಆಚರಿಸಿ ನಮ್ಮ ಕಲೆ ಸಂಸ್ಕೃತಿಯನ್ನು ವಿನಿಮಯ ಮಾಡ್ಕೊಳ್ತಕ್ಕಂಥ ಒಂದು ಬಹಳ ಸಂತೃಪ್ತಿಯ ಭಾವವನ್ನು ತುಂಬಿಕೊಳ್ತಕ್ಕಂಥ ಕ್ಷಣಕ್ಕೆ ನಾವು ನೀವೆಲ್ಲರೂ ಸಾಕ್ಷಿ ಆಗ್ತಾ ಇದ್ದೀವಿ ಅಂತಕ್ಕಂಥದ್ದೇ ಒಂದು ಅತ್ಯಂತ ಹೆಚ್ಚಿನ ಮನ ತುಂಬಿದ ಒಂದು ಭಾವ.